ನಾನು ಎಂಟನೇ ತರಗತಿಯ ಸಂಖ್ಯೆಗಳೊಂದಿಗಿನ ಆಟವನ್ನ ನಾನು ನಿಮ್ಗ ಹೋದ ಗುರುವಾರದಿಂದ ಹೇಳಿದ್ದೆ. ಬಟ್ ನಿಮ್ಗ ಅದು ಅರ್ಥ ಆಗಿತ್ತು. ಅದ್ರ ಮುಂದಿನ ಕಂಟಿನ್ಯೂಸ್ ಪಾಠ ಇವತ್ತ ಹೇಳ್ತೀನಿ. ಯಾವುದು? ಸಂಖ್ಯೆಗಳೊಂದಿಗಿನ ಆಟ. ಸಂಖ್ಯೆಗಳೊಂದಿಗಿನ ಆಟ, ಪ್ಲೇಯಿಂಗ್ ವಿತ್ ನಂಬರ್ಸ್. ಸಂಖ್ಯೆಗಳೊಂದಿಗಿನ ಆಟ, ಸಂಖ್ಯೆಗಳೊಂದಿಗಿನ ಆಟ. ಇಲ್ಲೇ ನಾನು ನಿಮಗ ಈಗಾಗಲೇ ನಿಮಗ ಸಂಖ್ಯೆಗಳನ್ನ ವಿಸ್ತರಿಸಿ ಬರೆಯೋದು ಹೆಂಗಂತ ಹೇಳಿದೆ. ಒಂದಿಷ್ಟು ಹೋಮ್ವರ್ಕ್ನು ಕೊಟ್ಟಿದ್ದೆ. ಅದು ಮಾಡಿದ್ರೆ ಅನ್ಕೊಂತೀನಿ. ವಿಸ್ತರಿಸಿ ಬರೆಯೋದು ಹೆಂಗಂತ ಅರ್ಥ ಮಾಡ್ಕೊಂಡ್ವಿ. ಬಟ್ ಇವತ್ತೇನ್ ಮಾಡೋದು, ಎರಡು ಸಂಖ್ಯೆಗಳನ್ನ ಅದ್ಲಿ ಬದ್ಲಿ ಮಾಡಿದ್ರೆ ನಮಗ ಆನ್ಸರ್ ಎಷ್ಟು ಬರ್ತೈತಿ ಅನ್ನೋದನ್ನ ನೋಡೋಣಂತ. ಎರಡು ಸಂಖ್ಯೆಗಳನ್ನು, ಎರಡು ಅಂಕಿಗಳ ಸಂಖ್ಯೆಗಳನ್ನು, ಎರಡು ಅಂಕಿಗಳ ಸಂಖ್ಯೆಗಳನ್ನು ಅದಲು ಬದಲು ಮಾಡಿದಾಗ, ಹೌದಾ? ಅದಲು ಬದಲು ಮಾಡಿದಾಗ, ಅದಲು ಬದಲು ಮಾಡಿದಾಗ ಅಂದ್ರ ರಿವರ್ಸಿಂಗ್ ದ ಡಿಜಿಟ್ಸ್, ರಿವರ್ಸಿಂಗ್ ದ 2 ಡಿಜಿಟ್ ನಂಬರ್ಸ್. ಅದ್ ಹೆಂಗ್ ಬರ್ತೈತೆ ಅನ್ನೋನು ನೋಡೋಣ. ಹೌದಾ? ಎರಡು ಅಂಕಿಗಳ ಸಂಖ್ಯೆಗಳು. ಇದನ್ನ ಮೊದಲ ಮೊತ್ತವನ್ನು ಮಾಡೋದು ಹೇಳ್ತೀನಿ, ಆಮೇಲೆ ನಾನು ವ್ಯತ್ಯಾಸ ಅಂದ್ರೆ ಮೈನಸ್ ಮಾಡೋದನ್ನ ಹೆಂಗ್ ನೋಡೋಣ. ಹೌದಾ? ಫಸ್ಟ್ ನೋಡ್ರಿ, ಮೊತ್ತ. ಈಗ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೇನೆ ನೋಡ್ರಿ. ಈಗ ನಾನು 27 ಅಂತ ಇದೆ, ಕರೆಕ್ಟ್? ಇದನ್ನ ಏನ್ ಮಾಡ್ತೇನೆ ಹೇಳ್ರಿ. ಈಗ ಇದು 27 ಇದೆ, ಇದನ್ನ ಉಲ್ಟಾ ಬರೀತೀನಿ. 27, ಇದನ್ನ ಉಲ್ಟಾ ಬರೆದ್ರೆ ಎಷ್ಟಾಯ್ತು? 72 ಆಯ್ತು. ಈ ರೀತಿ ಇದ್ದಾಗ ಇದನ್ನ ಕೂಡ್ಸಿದ್ರೆ ಏನಾಗ್ತೈತಿ, ಮೈನಸ್ ಮಾಡಿದ್ರೆ ಏನಾಗ್ತೈತಿ ಅನ್ನೋದನ್ನ ನಾನು ಇವತ್ತ ನಿಮ್ಗೆ ಹೇಳ್ಕೊಡ್ತೇನಂತ. ಹೌದಾ? ಫಸ್ಟ್ ಈ ಎಕ್ಸಾಂಪಲ್ ಅನ್ನ ನೋಡೋಣ. ಈ ಎಕ್ಸಾಂಪಲ್ ನೋಡೋಕ್ಕಿಂತ ಮುಂಚೆ ನಿಮ್ಗೊಂದು ಜನರಲ್ ಫಾರ್ಮ್ ಅನ್ನ ಹೇಳ್ತೀನಿ. ಹೌದಾ? ಈಗ ನೋಡ್ರಿ, ಎ ಬಿ ಅನ್ನುವಂತ ಒಂದು ಸಂಖ್ಯೆ, ಎರಡು ಸಂಖ್ಯೆ ಇದಾವ. ಹೌದಾ? ಇವ್ ನಾವು ಅದ್ಲಿ ಬದ್ಲಿ ಮಾಡ್ಬೇಕೀಗ, ಕರೆಕ್ಟ್? ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು, ಅದ್ಲಿ ಬದ್ಲಿ ಮಾಡಿದ್ರೆ ಏನಾಗ್ತೈತಿ? ಬಿ ಪ್ಲಸ್ ಎ, ಕರೆಕ್ಟ್? ಈಗ ನಾವ್ ಇದನ್ನ ಏನ್ ಮಾಡ್ಬೇಕು, ಎರಡು ಸಂಖ್ಯೆ ಅದಾವಲ್ಲ, ಬಿಡಿ 10 ಇದ್ದಿದ್ದಕ್ಕ 10ರಿಂದ ನಾವ್ ಇದನ್ನ ಏನ್ ಮಾಡ್ಬೇಕು, ಗುಣಾಕಾರವನ್ನ ಮಾಡಿ ಪ್ಲಸ್ ಅನ್ನ ಮಾಡ್ಬೇಕು. ನಾ ಹೆಂಗ್ ಮಾಡ್ತೀನಿ ನೋಡ್ರಿ. 10 ಎ ಪ್ಲಸ್ ಬಿ, ಕರೆಕ್ಟ್, ಇಸ್ ಈಕ್ವಲ್ ಟು 10 ಬಿ ಪ್ಲಸ್ ಎ. ಹೌದಾ? ಈಗ ಇವನ್ನೆರಡು ನಾವೇನ್ ಮಾಡ್ಬೇಕು, ಪ್ಲಸ್ ಮಾಡ್ಬೇಕು. 10 ಎ ಪ್ಲಸ್ ಬಿ ಪ್ಲಸ್ 10 ಬಿ ಪ್ಲಸ್ 10 ಎ, ಕರೆಕ್ಟ್? 10 ಎ ಪ್ಲಸ್ ಬಿ, 10 ಬಿ ಪ್ಲಸ್ ಎ. ಹೌದಾ? ಇದನ್ನ ಸ್ವಲ್ಪ ರಬ್ ಮಾಡ್ತೇನೆ ನೋಡ್ರಿ. ಈಗ ಎಷ್ಟಾಯ್ತು ನೋಡ್ರಿ, ಇಲ್ಲೇ 10 ಎ ಆಮೇಲೆ ಇದೊಂದು ಎ, ಎಷ್ಟಾಯ್ತು ನಮಗ? 11 ಎ, ಕರೆಕ್ಟ್? 11 ಎ ಆಮೇಲೆ 10 ಬಿ, ಇದೊಂದು ಬಿ, ಎಷ್ಟಾಯ್ತು ನಮಗ? 11 ಬಿ ಆಯ್ತು, ಕರೆಕ್ಟ್? ಇದ್ರೊಳಗೆ ಎರಡೂದ್ರೊಳಗು ಕಾಮನ್ ಯಾವ್ದಿದೆ ನೋಡ್ರಿ, 11ನ್ನ ಹೊರಗೆ ತೆಗೀರಿ. 11 ಹೊರಗೆ ಹೋಯ್ತಂದ್ರೆ ಎಷ್ಟು ಉಳಿತು? ಇಲ್ಲಿ ಎ ಅಷ್ಟ ಉಳಿತು, ಪ್ಲಸ್ ಇಲ್ಲಿ ಬಿ ಅಷ್ಟ ಉಳಿತು. ಹೌದಾ? ಇದರಿಂದ ನಮ್ಗೆ ಏನ್ ಗೊತ್ತಾಕೈತೆ ಅಂದ್ರೆ, ಎರಡು ಸಂಖ್ಯೆಗಳನ್ನ ಅದ್ಲಿ ಬದ್ಲಿ ಮಾಡಿ ನಾವು ಕೂಡ್ಸಿದ್ವಿ ಅಂತಂದ್ರ ಅದು 11ರಿಂದ ಭಾಗ ಆಕೈತೆ ಅನ್ನೋದು ನಮಗ್ ಗೊತ್ತಾಕೈತಿ, ಕರೆಕ್ಟ್? 11ರಿಂದ ಭಾಗ ಆಕೈತೆ ಅನ್ನೋದು ನಮ್ಗೆ ಗೊತ್ತಾಕೈತಿ. ಈಗ ನಿಮ್ಗೊಂದು ಎರಡು ಲೆಕ್ಕ ಮಾಡಿದ್ರಿ ಅಂದ್ರೆ ಇದ್ರ ಬಗ್ಗೆ ಐಡಿಯಾ ಬರ್ತೈತಿ, ಕರೆಕ್ಟ್? ನೋಡೋಣ, ಒಂದು ಎಕ್ಸಾಂಪಲ್ ಅನ್ನ ನೋಡೋಣ. ಎಕ್ಸಾಂಪಲ್ ಈಗ ನಾನು ಆಗಲೇ ತಗೊಂಡಲ್ಲಿ ಅದೇ 27ನ್ನ ತಗೋತೀನಿ. 27. ಹೌದಾ? ಇದನ್ನ ಏನ್ ಮಾಡ್ರಿ, ಈಗ ಉಲ್ಟಾ ಮಾಡ್ರಿ. 72 ಆಕೈತಿ, 27 ಹೋಗಿ 72 ಆಗತ್ತ, ಕರೆಕ್ಟ್? ಈಗ ನೋಡ್ರಿ ಏನಾಕೈತಿ ಅಂತ ಹೇಳಿ. ಈಗ ಇದ್ರಂಗ ನಾವೇನ್ ಮಾಡೋಣ, ಈಗ ಎ ಪ್ಲಸ್ ಬಿ ಅಂದ್ರ 2 ಪ್ಲಸ್ 7, ಕರೆಕ್ಟ್, is equal to 7 plus 2. 2 plus 7 is equal to 7 plus 2. ನಾನು ನಿಮ್ಗೆ ಏನ್ ಮಾಡಿದ್ದೇನೆ, 10ರಿಂದ ಇದನ್ನ ಎರಡು ಕಡೆ ಇಲ್ಲೇ ಗುಣಾಕಾರ ಮಾಡ್ಕೋಬೇಕು. ಅದನ್ನ ಹೆಂಗ್ ಬರಿತೇನೆ ಅಂದ್ರೆ, ಎರಡು ಸೈಡ್ ಅಲ್ಲ, ಒಂದೇ ಸಂಖ್ಯೆಗಷ್ಟ, ಇಲ್ಲಿ ಒಂದೇ ಸಂಖ್ಯೆಗೆ ಅಷ್ಟ. ಹೌದಾ? 10 ಇಂಟು 2 ಪ್ಲಸ್ 7, ಕರೆಕ್ಟ್, is equal to 10 ಇಂಟು 7 ಪ್ಲಸ್ 2. 10 ಇಂಟು 7 ಪ್ಲಸ್
2. ಇಲ್ಲಿ ನೋಡ್ರಿ 12 ಎಷ್ಟಿದು 20 ಪ್ಲಸ್ 7. ಇದನ್ನ ಇಲ್ಲಿ ಕೂಡಿಸ್ಕೋಬೇಕು ನಾವು. 17 ಎಷ್ಟು 70 ಪ್ಲಸ್ 2 ಎಷ್ಟಾಯ್ತು ನೋಡ್ರಿ ಇದು 70 20 90 ಪ್ಲಸ್ 7 2 9 ಆಯ್ತು ಇಸ್ ಈಕ್ವಲ್ ಟು 99. ಇದು ಎಷ್ಟರಿಂದ ಭಾಗಾಕಾರ ಆಕೈತಿ 99 ಅಂದ್ರ 11ರಿಂದ ಭಾಗಾಕಾರ ಆಕೈತಿ 11 1 11 9 ಕರೆಕ್ಟ್. ಅಂದ್ರ ನಾವು ಎರಡು ಸಂಖ್ಯೆಗಳನ್ನ ಅದ್ಲಿ ಬದ್ಲಿ ಮಾಡಿ ಈ ಪ್ರೊಸೆಸ್ ಒಳಗೆ ಪ್ಲಸ್ ಮಾಡಿದ್ರಿ ಅಂದ್ರ 11ರಿಂದ ಭಾಗ ಆಕೈತಿ ಅನ್ನೋದು. ಇದೊಂಥರ ಹೆಂಗಂದ್ರ ನಿಮಗ ಫನ್ ಇದ್ದಂಗ. ಇದು ಪಾಠದ ಹೆಸರು ಇರುದ ಸಂಖ್ಯೆಗಳೊಂದಿಗಿನ ಆಟ. ಕರೆಕ್ಟ್. ಈ ರೀತಿ ನಾವು ಒಂದ್ ಆಟದ ಮುಖಾಂತರ ಈ ಲೆಕ್ಕಗಳನ್ನ ಕಲಿಬಹುದು. ಹೌದಾ? ಈಗ ನೆಕ್ಸ್ಟ್ ಪ್ರಾಬ್ಲಮ್ ಅನ್ನ ನೋಡೋಣಂತ. ಇನ್ನೊಂದ್ಸಲ ರಿವಿಷನ್ ಮಾಡ್ಲಿ. ಇಲ್ಲೇ 27 ಇದೆ ಇಸ್ ಈಕ್ವಲ್ ಟು 72 ಇದೆ. ಹೌದಾ? ಅಂದ್ರ ಈ 27 ಉಲ್ಟಾ ಮಾಡಿ ಬರಿಬೇಕು. ರಿವರ್ಸಿಂಗ್ ಡಿಜಿಟ್ಸ್ ದ ನಂಬರ್ಸ್ ಅಂದ್ರೆ 7 2 ಆಯ್ತು. ನಾ ಈಗ ಏನ್ ಮಾಡ್ತೀನಿ 2 ಪ್ಲಸ್ 7 7 ಪ್ಲಸ್ 2 ಮಾಡಿದೆ. ಈಗ ನಾವೇನ್ ಮಾಡ್ಬೇಕು ಈ 1ನೇ ಡಿಜಿಟ್ಗೆ 10ರಿಂದ ಗುಣಾಕಾರ ಮಾಡ್ಬೇಕು. 10ರಿಂದ ಗುಣಾಕಾರ ಮಾಡ್ಬೇಕು. ಅಕಸ್ಮಾತ್ 3 ಡಿಜಿಟ್ ಇದ್ರ ಅದು ಬೇರೆ ಇದೆ. ಹೌದಾ? ಈಗ ನೋಡ್ರಿ 10 20 ಈ 7 ಆಸ್ ಇಟ್ ಇಸ್ ಇಟ್ವಿ. ನೆಕ್ಸ್ಟ್ ಇದು 10 ಇಂಟು 7 ಇದು ಆಡ್ ಹಂಗ ಇದೆ. ಹೌದಾ? 10 20 ಕರೆಕ್ಟ್. ಈ 7 ಹಂಗೆ ಉಳಿತು. 17 70 ಈ 2 ಕರೆಕ್ಟ್. ಈಗ ನೋಡ್ರಿ 20 70 ನಿಮಗೆ ಈಸಿ ಆಗುವಂಗ 70 20 ಎಷ್ಟಾಯ್ತು 90 ಆಯ್ತು. 7 ಪ್ಲಸ್ 2 ಎಷ್ಟಾಯ್ತು 9 ಆಯ್ತು ಇಸ್ ಈಕ್ವಲ್ ಟು 99 ಆಯ್ತು. 99 ಡಿವೈಡೆಡ್ ಬೈ 11 ಮಾಡಿದ್ರೆ ನಮ್ಗೆ ಎಷ್ಟಾಯ್ತು ಇದು ಈಸಿಯಾಗಿ ಭಾಗ ಹೋಗ್ತೈತಿ. ಅಂದ್ರ ಶೇಷ ನಮಗೆ ಏನಾಗ್ಬಿಡ್ತೈತಿ 0 ಉಳಿತೈತಿ. ಕರೆಕ್ಟ್. ಇನ್ನೊಂದು ಪ್ರಾಬ್ಲಮ್ ಅನ್ನು ನೋಡೋಣ. ಇನ್ನೊಂದು ನೋಡ್ರಿ 39 ಅಂತ ಇದೆ. ಹೌದಾ? 39 ಅಂತ ಇದೆ. ಈಗ ಇದನ್ನ ಏನ್ ಮಾಡ್ಬೇಕು ನಾವು ರಿವರ್ಸಿಂಗ್ ದ ಡಿಜಿಟ್ಸ್ ಅಂತ ಮಾಡ್ಬೇಕು. ಕರೆಕ್ಟ್. 9 3 93 ಆಯ್ತು. 39 ಹೋಗಿ ಏನಾಯ್ತು ನಮಗ 93 ಆಯ್ತು. ಈಗ ಇದನ್ನ ಪ್ಲಸ್ ಮಾಡ್ಬೇಕಂದ್ರೆ ಹೆಂಗ್ ಮಾಡ್ಬೇಕು ಹೇಳ್ರಿ. ಫಸ್ಟ್ ಇದನ್ನ ಇಷ್ಟ ಬರ್ಕೊಳ್ರಿ 3 ಪ್ಲಸ್ 9 ಕರೆಕ್ಟ್ is equal to 9 plus 3. 3 plus 9 is equal to 9 plus 3. ಈಗ ಏನ್ ಮಾಡ್ಬೇಕು ನಾವು ಈ ಡಿಜಿಟ್ಗೆ 10ರಿಂದ ಗುಣಾಕಾರ ಮಾಡ್ಬೇಕು. 10 ಇಂಟು 3 ಪ್ಲಸ್ 9 10 ಇಂಟು 9 ಪ್ಲಸ್ 3 ಕರೆಕ್ಟ್. ಇಲ್ಲಿ ನೋಡ್ರಿ 10 3 ಎಷ್ಟು 30 ಪ್ಲಸ್ 9 ಇಸ್ ಈಕ್ವಲ್ ಟು 19 ಎಷ್ಟು 90 ಪ್ಲಸ್ 3 ಕರೆಕ್ಟ್. ಇಲ್ಲಿ ನೋಡ್ರಿ ಇವನ್ನ ಕೂಡಿಸ್ಬೇಕು. ನಾವೀಗ ಅಷ್ಟು ಏನ್ ಮಾಡ್ಬೇಕು ಕೂಡಿಸ್ಬೇಕು. 30 ಪ್ಲಸ್ 9 ಪ್ಲಸ್ 90 ಪ್ಲಸ್ 3. ಹೌದಾ? ಎಷ್ಟು ಬಂತು ನೋಡ್ರಿ ಇದು 90 ಪ್ಲಸ್ ಸಾರಿ ಇದು 36 ಬರ್ಬೇಕಿತ್ತಲ್ಲ. 90 ಇದೆಷ್ಟಾಯ್ತು ನೋಡೋಣ ತಡ್ರಿ 120 ಆಯ್ತು. ಕರೆಕ್ಟ್. ಇಲ್ಲಿ ನೋಡ್ರಿ ಪ್ಲಸ್ 9 3 ಎಷ್ಟಾಯ್ತು 12 ಆಯ್ತು. ಇದು ಪ್ರಾಬ್ಲಮ್ ಸ್ವಲ್ಪ ಚೇಂಜ್ ಇದೆ. ನೋಡೋಣಂತ ಬರ್ತೈತೆ ಇಲ್ಲೋ ಅಂತ ಹೇಳಿ ಚೆಕ್ ಮಾಡೋಣಂತ. ಇಲ್ಲೇ 2 ಆಯ್ತು. ಇದು 3 ಆಯ್ತು. ನೆಕ್ಸ್ಟ್ ಇದೆಷ್ಟಾಯ್ತು 11 1 1 ಎಷ್ಟಾಯ್ತು 2 ಆಯ್ತು. ಕರೆಕ್ಟ್. ಈಗ ಇದು 11ರಿಂದ ಭಾಗ ಹೋಗ್ತಿಲ್ ನೋಡ್ರಿ. 11 1 11 2 22 ಕರೆಕ್ಟ್. ಎಷ್ಟು ಉಳಿತು ನಮ್ಗಿಲ್ಲೇ 1 ಉಳಿತು. 12 ಆಯ್ತು. 11 1 11 ಆಯ್ತು. ಇಲ್ಲೇ 1 ಶೇಷ ಉಳಿತು. ಅಂದ್ರ ಈ ಸಂಖ್ಯೆ ನಮಗ 11ರಿಂದ ಭಾಗ ಆಗಲಿಲ್ಲ. ಹೌದಾ? ಸ್ವಲ್ಪ ನಮ್ಗೆ ಇವರು ಟ್ವಿಸ್ಟ್ ಮಾಡಿ ಕೊಟ್ಟಿದ್ದಾರೆ, ಚೇಂಜ್ ಆಗಿದೆ. ಹೌದಾ? ಈ ಸಂಖ್ಯೆ ನಮಗ 11ರಿಂದ ಭಾಗ ಆಗೋದಿಲ್ಲ. ಯಾಕಂದ್ರೆ ಶೇಷ ನಮಗ 1 ಉಳಿತೈತಿ. 11 2 22 1 ಉಳಿತು. 12 ಆಯ್ತು. 11 1 11 ಆದ್ಮೇಲೆ 1 ಉಳಿತು. ಅಂದ್ರ ಈ ಸಂಖ್ಯೆ ನಮಗ ಈ 2 ಸಂಖ್ಯೆನ ಅದ್ಲಿ ಬದ್ಲಿ ಮಾಡಿದಾಗ 11ರಿಂದ ಭಾಗ ಆಗೋದಿಲ್ಲ. ಅಂದ್ರ ಶೇಷ ನಮಗ 1 ಉಳಿತೈತಿ. ಕರೆಕ್ಟ್.
ಇವುಗಳನ್ನು ಪ್ರಯತ್ನಿಸಿ ಅಂತಿದೆಯಲ್ಲ ಅದ್ರೊಳಗಿದು ಭಾಗ ಆಕೈತೋ ಇಲ್ಲೋ. ಈಗ 1ನೇ ಸಂಖ್ಯೆ ನಮಗ 11ರಿಂದ ನಿಶೇಷವಾಗಿ ಭಾಗ ಆಯ್ತು, ಬಟ್ ಈ ಸಂಖ್ಯೆ ನಮಗ 11ರಿಂದ ಭಾಗ ಆಗ್ಲಿಲ್ಲ. ಹೌದಾ? ನೆಕ್ಸ್ಟ್ ಇದ ಸೇಮ ಸಂಖ್ಯೆಗಳನ್ನು ಅದಲು ಬದಲು ಮಾಡಿದಾಗ ನಾವೇನ್ ಮಾಡೋದು, ಈಗ ವ್ಯತ್ಯಾಸ ಅಂದ್ರೆ ಮೈನಸ್ ಅನ್ನ ನೋಡೋಣ. ವ್ಯತ್ಯಾಸ ಅಥವಾ ಮೈನಸ್ ಅಥವಾ ವ್ಯವಕಲನ ಮಾಡಿದ್ರೆ ಹೆಂಗಿರ್ತೈತಿ ನೋಡೋಣ. ಇದ್ರಾಗ ಸಂಖ್ಯೆಗಳು ಯಾವ್ದಾವ ಅಂತ ನೋಡೋಣ ನಿಮ್ ಬುಕ್ ಒಳಗೆ. ಇಲ್ಲಿ ಸಂಖ್ಯೆಗಳು ಯಾವ್ದಾವ ಅಂತ ನೋಡೋಣ. ಇಲ್ಲಿ ನೋಡ್ರಿ 17 ಅಂತ ಇದೆ. ಹೌದಾ? 17 ಇದೆ. ಇದನ್ನ ನಾವೇನ್ ಮಾಡ್ಬೇಕೀಗ ರಿವರ್ಸ್ ಮಾಡ್ಬೇಕು. ಕರೆಕ್ಟ್? 71 ಆಯ್ತು. ನಾವೀಗ ವ್ಯತ್ಯಾಸ ಮಾಡುವಾಗ ಈಸಿ ಇದೆ. ರಿವರ್ಸ್ ಮಾಡಿದ್ಮೇಲೆ ದೊಡ್ಡ ಅಂಕಿ ಒಳಗ ಸಣ್ಣ ಅಂಕಿಯನ್ನ ಮೈನಸ್ ಮಾಡ್ಬೇಕು. ನೋಡ್ರಿ 71 ಮೈನಸ್ 17 ಇಸ್ ಈಕ್ವಲ್ ಟು ಎಷ್ಟಾಯ್ತು ನೋಡ್ರಿ? 11ರೊಳಗೆ 7 ತೆಗೆದ್ರೆ ಎಷ್ಟಾಯ್ತು ನೋಡ್ರಿ? 4. 7ರೊಳಗ 2 ತೆಗೆದ್ರ 5. ಅಂದ್ರೆ ಇದು ಎಷ್ಟಾಯ್ತು? 9ರಿಂದ ಭಾಗ ಹೋಗ್ತೈತಿ. 9ರಿಂದ 9 1 9 6 ಇಸ್ ಈಕ್ವಲ್ ಟು 6 ಆಯ್ತು. ಕರೆಕ್ಟ್? ನಿಮಗೊಂದಿದು ಎಕ್ಸಾಂಪಲ್. ಇದನ್ನು ಎ ಮತ್ತ ಬಿ ಮುಖಾಂತರನ ಹೆಂಗ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೇನಂತ. ಕರೆಕ್ಟ್? ಈಗ ವ್ಯತ್ಯಾಸ ಮಾಡುವಾಗ ಏನ್ ಮಾಡ್ಬೇಕು, 2 ಸಂಖ್ಯೆ ಇರ್ತಾವಲ್ಲ ಅವನ್ನ ಉಲ್ಟಾ ಮಾಡಿ ಬರಿಬೇಕು. 71 ಮಾಡ್ಬೇಕು. 71 ಮೈನಸ್ 17 ಮಾಡಿದ್ರೆ ಇಲ್ಲಿ ಏನಾಗ್ಬಿಡ್ತು? 54 ಡಿವೈಡೆಡ್ ಬೈ 9 ಆಯ್ತು. ಇದೇನ್ ಮಾಡ್ಬೇಕೀಗ? 9 1 9 6 ಅಂದ್ರ 6ರಿಂದ ನಿಶೇಷವಾಗಿ ಭಾಗ ಹೋಗ್ತೈತಿ ಅಂತ ಅರ್ಥ. ಕರೆಕ್ಟ್? ಇದನ್ನ ಎ ಬಿ ಮುಖಾಂತರ ಒಂದು ತಿಳಿಸ್ಕೊಡ್ಲಿ. ಇಲ್ಲಿ ನೋಡ್ರಿ, ಆಗಲೇ ಇದ್ದಂಗ ಎ ಬಿ, ಹೌದಾ? 2 ಸಂಖ್ಯೆ. ಇದನ್ನ ಏನ್ ಮಾಡ್ಬೇಕು ನಾನು? ಬಿ ಎ ಅಂತ ಬರೀತೇನಿ. ಹೌದಾ? ಎ ಬಿ ಇಸ್ ಈಕ್ವಲ್ ಟು ಬಿ ಎ. ಸೇಮ್ ಅಲ್ಲಿ ಆಗಲೇ ಹೆಂಗ 10a, ಹೌದಾ? ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 10b ಪ್ಲಸ್ ಎ ಅಂತ ಇದೆ. ಹೌದಾ? ನಾವೀಗ ಏನ್ ಮಾಡ್ಬೇಕು? ಆಗಲೇ ಇಲ್ಲೇ ಪ್ಲಸ್ ಮಾಡ್ಕೊಂಡಿದ್ವಿ, ಬಟ್ ಇಲ್ಲಿ ಏನಾಗಿತ್ತು? ಈಗ ಮೈನಸ್ ಮಾಡ್ಕೋಬೇಕು. 10a ಪ್ಲಸ್ ಬಿ. ಕರೆಕ್ಟ್? ನೆಕ್ಸ್ಟ್ 10 ಮೈನಸ್ 10b ಮೈನಸ್ ಎ ಅಂತ ಇದೆ. ಹೌದಾ? ಇದನ್ನ ಮೈನಸ್ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ, 10a ಒಳಗ್ 1 ಮೈನಸ್ ಮಾಡಿದ್ರೆ ಎಷ್ಟಾಯ್ತು ನಮ್ಗ? 9a ಮೈನಸ್ 10a ಒಳಗ್ 1 ಮೈನಸ್ ಮಾಡ್ರಿ 9b ಆಯ್ತು. ಸೊ 9 ಇಂಟು ಬ್ರಾಕೆಟ್ a ಮೈನಸ್ b. ಹೌದಾ? ಈಗ ಆಗಲೇ ಪ್ಲಸ್ ಮಾಡಿದಾಗ ಅದು ಆ ಸಂಖ್ಯೆ 11ರಿಂದ ಭಾಗ ಆಗ್ತೈತಿ. ಮೈನಸ್ ಮಾಡಿದ್ರ ಆ ಸಂಖ್ಯೆ 9ರಿಂದ ನಮಗ ಭಾಗ ಹೋಗ್ತೈತಿ. ಕರೆಕ್ಟ್? ಈಗ ಇನ್ನೊಂದು ಲೆಕ್ಕ ನೋಡೋಣ. ಈಗ ಇವುಗಳನ್ನು ಪ್ರಯತ್ನಿಸಿ ಅಂತ ಇದೆ. ಇದ್ರೊಳಗೆ ಇದು ಬರ್ತೈತೆ ಇಲ್ಲೋ ಅಂತ ಚೆಕ್ ಮಾಡೋಣ. 1ನೇದ್ದು 17 ಚೆಕ್ ಮಾಡಿದ್ವಿ. 2ನೇದ್ ನೋಡೋಣ. 2 1 ಅಂತ ಇದೆ. ಹೌದಾ? 2 1 ಅಥವಾ 21 ಅಂತ ಇದೆ. 21ನ್ನ ಏನ್ ಮಾಡ್ಬೋದು ಹೇಳ್ರಿ? 12 ಅಂತ ಬರಿಬಹುದು, ಉಲ್ಟಾ ಮಾಡಿ ಬರದೆ. ಸೇಮ್ ಪ್ರೊಸೆಸ್. ಈಗ ಏನ್ ಮಾಡ್ಬೇಕು? ನಿಮಗೆ ಈಸಿ. ಮತ್ತೆ ಎ ಬಿ ಏನ್ ಬೇಡ. 21 ಮೈನಸ್ 12 ಮಾಡ್ರಿ. ನೋಡ್ರಿ, 11ರೊಳಗೆ 2 ಹೋದ್ರೆ ಎಷ್ಟಾಯ್ತು? 9 ಆಯ್ತು. ಕರೆಕ್ಟ್? ಇಲ್ಲೊಂದು ಕೈಲಾ ಬಂತು. 2ರೊಳಗೆ 2 ಹೋದ್ರ 0 ಬಂತು. ಅಂದ್ರ 9ರಿಂದ ಇದು ನಿಶೇಷವಾಗಿ ಭಾಗ ಹೋಗ್ತೈತಂತ ಅರ್ಥ ನಮಗ. ಕರೆಕ್ಟ್? ಇನ್ನೊಂದು ಚೆಕ್ ಮಾಡೋಣ, ನಿಮಗ್ ಸ್ವಲ್ಪ ರೂಢಿ ಆಗ್ಲಿ ಅಂತ ಅಷ್ಟೇ. ಇಲ್ಲಿ 96 ಇದೆ ನೋಡ್ರಿ. ಹೌದಾ? ಇಸ್ ಈಕ್ವಲ್ ಟು 69 ಇದೆ. ಅಂದ್ರೆ 69 ಮಾಡ್ಕೋಬೇಕು. 96 ಇದ್ದಿದ್ದನ್ನ 69ನ್ನ ಮಾಡ್ಕೋಬೇಕು. ಕರೆಕ್ಟ್? ಈಗ ನೋಡ್ರಿ, 96 ಮೈನಸ್ 69 ಇಸ್ ಈಕ್ವಲ್ ಟು, ಮೈನಸ್ ಮಾಡಿ ನೋಡ್ರಿ ಎಷ್ಟಾಯ್ತು? 6 ಒಳಗ 9 ಹೋಗಂಗಿಲ್ಲ. ಅಂದ್ರ 16 ಒಳಗ 9 ಹೋದ್ರೆ ಎಷ್ಟಾಯ್ತು? 7 ಆಯ್ತು. ಕರೆಕ್ಟ್? ಇಲ್ಲೊಂದು ಕೈಲಾ ಬಂತು. 9ರೊಳಗೆ 7 ಹೋದ್ರೆ ಎಷ್ಟಾಯ್ತು? 2 ಆಯ್ತು. ಕರೆಕ್ಟ್? 9ರಿಂದ ಹೋಗ್ತೈತೆ ನೋಡ್ರಿ, ಇದು ಹೋಗತ್ತ. 9 1 9 3 ಅಂದ್ರ
ಇದು ಕೂಡ ನಮಗ 9ರಿಂದ ನಿಶೇಷವಾಗಿ ಭಾಗ ಹೋಗ್ತೈತಿ ಅಂತ ಅರ್ಥ. ನಿಶೇಷವಾಗಿ ಅಂದ್ರ ಅದ್ರದ್ದು ಶೇಷ 0 ಬರ್ತೈತಿ ಅಂತ ಅರ್ಥ ನಮಗ. ಕರೆಕ್ಟ್? ಇದು ನಿಮ್ಗ ಅರ್ಥ ಆಯ್ತು ಅಂತ ತಿಳ್ಕೊತೇನೆ. ಈಗ ನೆಕ್ಸ್ಟ್ ನಮಗ ಅಂಕಿಗಳ ಸ್ಥಾನಗಳಲ್ಲಿ ಅಕ್ಷರಗಳು ಅಂದ್ರ ಅಕ್ಷರಗಳನ್ನ ಹೆಂಗ ಅಭ್ಯಾಸ ಮಾಡ್ಬೇಕು ಅಂದ್ರೆ ಒಂದೊಂದ್ ಕಡೆ ಅಕ್ಷರಗಳನ್ನ ಅಷ್ಟೇ ಕೊಟ್ಟಿರ್ತಾರೋ ಅದು ಮಿಸ್ ಆದಾಗ ನಾವು ಯಾವ ರೀತಿ ಲೆಕ್ಕಗಳನ್ನ ಮಾಡ್ಬೇಕು ಅನ್ನೋದನ್ನ ನಾನು ಹೇಳ್ತೇನೆ ಅಂತ. ಹೌದಾ? ಇಲ್ಲಿ ನೋಡ್ರಿ, ಇದಕ್ಕೇನು ಎಕ್ಸಾಂಪಲ್ಸ್ ಇಲ್ಲ, ಡೈರೆಕ್ಟ್ ಅಭ್ಯಾಸಕ್ಕೆ ಹೋಗೋಣ. ಅಭ್ಯಾಸ ನಿಮ್ ಕಡೆ ಬುಕ್ ಇದೆ ಅಂತ ಭಾವಿಸ್ತೇನೆ. ಅಭ್ಯಾಸ 1.1 ಪೇಜ್ ನಂಬರ್ 10. ಹೌದಾ? ಅಭ್ಯಾಸ 1.1 ಕೆಳಗಿನವುಗಳಲ್ಲಿ ಇಂಗ್ಲಿಷ್ ಅಕ್ಷರಗಳಿಂದ ಸೂಚಿತವಾದ ಪ್ರತಿಯೊಂದು ಅಕ್ಷರದ ಬೆಲೆ ಕಂಡುಹಿಡಿಯಿರಿ, ಕಾರಣ ಸಹಿತ ವಿವರಣೆ ನೀಡಿ ಅಂತ ಇದೆ. ಹೌದಾ? ಅಭ್ಯಾಸ 1.1. ಅಭ್ಯಾಸ 1.1. ಹೌದಾ? ಇದ್ರೊಳಗೆ ಒಂದೇದ್ ನೋಡ್ರಿ ಏನಿದೆ ಅಂತ. 3A 2 5 ಇಲ್ಲಿ B ಆಮೇಲೆ ಇಲ್ಲಿ 2 ಅಂತ ಇದೆ. ಹೌದಾ? ನಾವ್ ಏನ್ ಮಾಡ್ಬೇಕೀಗ, ಈ A ಸ್ಥಾನದೊಳಗೆ ಎಷ್ಟು ಸಂಖ್ಯೆ ಇದೆ, B ಸ್ಥಾನದೊಳಗೆ ಎಷ್ಟು ಸಂಖ್ಯೆ ಇದೆ ಅಂತ ಕಂಡುಹಿಡಿಬೇಕು. ಇದಕ್ಕೆ ಏನಾಗ್ತಾವು, ನಮಗ ನಿರ್ದಿಷ್ಟವಾದ ಇದಕ್ಕ ಕರೆಕ್ಟ್ ಮೆಥಡ್ ಇಲ್ಲ. ಈಗ ಒಂದು ಸೂತ್ರ ಹಿಡಿದು ನೀವು ಲೆಕ್ಕ ಮಾಡಿದ್ರಿ ಅಂದ್ರೆ ಅದ್ರೊಳಗೆ ನಾವ್ ಇದನ್ನ ಮಾಡ್ಬೋದು. ಇದನ್ನ ಸ್ವಲ್ಪ ನಾವು ಗೇಮ್ ಅಲ್ಲ, ಇದು ಸಂಖ್ಯೆಗಳೊಂದಿಗಿನ ಆಟ. ನಾವು ಸ್ವಲ್ಪ ಗೆಸ್ ಮಾಡಿ ಇಷ್ಟು ಬರ್ಬೋದೇನೋ ಅಂತ ಹೇಳಿ ಇದನ್ನ ನೋಡಿ ಮಾಡ್ಬೋದು. ಕರೆಕ್ಟಾ? ಅದು ಸ್ವಲ್ಪ ನಿಮ್ಗೆ ಒಂದಿಷ್ಟು ಲೆಕ್ಕ ಗೊತ್ತಾದ್ವು ಅಂದ್ರೆ ನಿಮ್ಗ ಗೊತ್ತಾಕೈತಿ. ಈಗ ನೋಡ್ರಿ, 5 ಬಂದೈತಿ, ಇಲ್ಲಿ 2 ಬಂದಿದೆ ಅಂದ್ರ ಇಲ್ಲಿ A ಸ್ಥಾನದೊಳಗೆ ಇದು ಪ್ಲಸ್ ಇದೆ ಚಿಹ್ನೆ. ಹೌದಾ? 5ಕ್ಕ ಎಷ್ಟು ಕೂಡಿಸಿದಾಗ ನಮ್ಗೆ ಇಲ್ಲಿ ಎಷ್ಟು ಬರ್ತೈತಿ ಅನ್ನೋದನ್ನ, 2 ಬರ್ತೈತಿ ಅನ್ನೋದನ್ನ ನೋಡ್ಬೇಕು ನಾವು. ನೋಡ್ರಿ, ಗೆಸ್ ಮಾಡ್ರಿ, ನಾವು 5ಕ್ಕೆ ಎಷ್ಟು ಕೂಡಿಸ್ಬೋದಿಲ್ಲೇ? ಕರೆಕ್ಟ್. ಅಂದ್ರ ಇಲ್ಲಿ ನಾವು ಅಕಸ್ಮಾತ್ 7 ಇಟ್ವಿ ಅಂತ ತಿಳ್ಕೊರಿ. ಏದ್ ಬದ್ಲಿ 7 ಇಟ್ಟು ಇಲ್ಲೇ 2 5 ಇಟ್ಟಿವಿ, ಇಲ್ಲಿ ಪ್ಲಸ್ ಇದೆ. 7 5 ಎಷ್ಟಾಯ್ತು? 12 ಆಯ್ತು. ಹೌದಾ? ಆಮೇಲೆ ಇಲ್ಲೊಂದು ಕೈಲ ಬಂತು, 3 3 ಎಷ್ಟಾಯ್ತು? 6 ಆಯ್ತು. ಹೌದಾ? ಅಂದ್ರೆ ನಮ್ಗ A ವ್ಯಾಲ್ಯೂ ಸಿಕ್ತು, B ವ್ಯಾಲ್ಯೂ ಸಿಕ್ತು. ಅಂದ್ರೆ ಇಷ್ಟು 7 ಹಾಕಿದಾಗ ಇಲ್ಲಿ ಏನ್ ನಮಗ ಸಂಖ್ಯೆ ಚೇಂಜ್ ಆಗ್ಲಿಲ್ಲ, ಅವಾಗ 2 ಬಂತು. ಕರೆಕ್ಟ್? ಅಂದ್ರ ದೇರ್ ಫೋರ್ A is equal to 7, B is equal to ಎಷ್ಟು ಬಂತಿಲ್ಲೇ? 6 ಬಂತು. ಕರೆಕ್ಟ್? A is equal to 7 to 6 ಅಂತ ಬಂತಿದೆ. ಕರೆಕ್ಟ್? ಎರಡನೇ ಪ್ರಾಬ್ಲಮ್ ಅನ್ನು ನೋಡೋಣ. ಎರಡನೇ ಪ್ರಾಬ್ಲಮ್, ಎರಡನೇದ್ ನೋಡ್ರಿ. 4A 9 is equal to, ಇಲ್ಲಿ ಪ್ಲಸ್ ಚಿಹ್ನೆ ಇದೆ, C B 3 ಅಂತ ಇದೆ. ಹೌದಾ? ಇಲ್ಲಿ 3 ಬರ್ಬೇಕಂದ್ರ ಇಲ್ಲಿ ಏದ್ ಹತ್ರನ ಎಷ್ಟು ಇಡ್ಬೋದು ನೋಡ್ರಿ. ಸ್ವಲ್ಪ ಇನ್ನೂ ಒಂದು ಟೆಕ್ನಿಕ್ ಇದೆ, ಇದ್ರೊಳಗೆ ಇದನ್ನ ಮೈನಸ್ ಮಾಡ್ರಿ, ನಿಮಗೆ ಇಲ್ಲಿ ಎಷ್ಟು ಸಂಖ್ಯೆ ಇರ್ತೈತೆ ಅನ್ನೋದನ್ನು ಗೊತ್ತಾಕೈತಿ. ಕರೆಕ್ಟ್? ಹೌದಾ? ಈಗ ನಾ ಏನ್ ಮಾಡ್ತೇನೆ ನೋಡ್ರಿ, ಇಲ್ಲಿ 4 5 ಹಾಕ್ತೇನಿ. 8ರೊಳಗೆ 3 ತೆಗೆದ್ರೆ ಎಷ್ಟಾಯ್ತು? 5 ಹಾಕಿದೆ. ಇಲ್ಲಿ 98 ಹಾಕಿದೆ. ಕರೆಕ್ಟ್? ಇಲ್ಲಿ ಇಸ್ ಈಕ್ವಲ್ ಟು 5 8 ಎಷ್ಟು ನೋಡ್ರಿ? 13. ಹೌದಾ? 9 1 10 10 4 14 ಎಷ್ಟಾಯ್ತು? 143 ಆಯ್ತು. ಸೊ ನಮ್ಮ ಆನ್ಸರು A is equal to ಎಷ್ಟು ಬಂತು? 5 ಬಂತು. B is equal to ಎಷ್ಟು ಬಂತು? ಇಲ್ಲಿ 4 ಬಂತು. C is equal to ಎಷ್ಟು ಬಂತು? ನಮಗ 1 ಬಂತು. ಕರೆಕ್ಟ್? A B C ಅನ್ನ ನಾವು ಕಂಡುಹಿಡಿದಿವಿ. ಕರೆಕ್ಟ್? ಅರ್ಥ ಆಯ್ತು? ನಿಮಗೆ ಇಲ್ಲಿ ಯಾವ ಸಂಖ್ಯೆ ಇಡಬೇಕಂತ ಹೇಳಿ ಕನ್ಫ್ಯೂಸ್ ಆಯ್ತಂದ್ರ ಇಲ್ಲೊಂದ್ ಸ್ವಲ್ಪ ಮೈನಸ್ ಮಾಡಿ ನೋಡ್ರಿ. 8ರೊಳಗೆ 3 ತೆಗೆದ್ರೆ ಎಷ್ಟು? 5 5 ಇಟ್ಟಿವಿ ಅಂದ್ರೆ ನಮಗೆ ಈಸಿಲಿ ಇಷ್ಟು ಸಂಖ್ಯೆ ಬರ್ತೈತೆ ಅನ್ನೋದು ನಮಗ ಟೆಕ್ನಿಕ್ ಗೊತ್ತಾಗ್ಬೇಕು. ಅರ್ಥ
ಆಯ್ತಾ? ಈಗ ನೆಕ್ಸ್ಟ್ ಮೂರನೇದು, ಇದೊಂದು ಮಾಡ್ತೇನೆ, ಉಳಿದದ್ದು ನೀವು ಮಾಡುವಂತ್ರಿ ಅಂತ. 1a into a is equal to 9a ಅಂತ ಇದೆ. ಹೌದಾ? ಎ ಎ ಎ ಅಂದ್ರ ನಮ್ಗೆ ಇಲ್ಲೆಲ್ಲ ಒಂದ ಸಂಖ್ಯೆ ಬರ್ಬೇಕು, ಗುಣಾಕಾರ ಇರ್ಬೇಕು. ಯಾವ ಸಂಖ್ಯೆ ಇರ್ಬೋದು ಗೆಸ್ ಮಾಡ್ರಿ. ಎ ಎ ಎ ಅಂದ್ರ ಸೇಮ್ ಸಂಖ್ಯೆನ ಬರ್ಬೇಕು ನಮಗ. ನೋಡೋಣ ಯಾವ ಸಂಖ್ಯೆ ಅಂತ ಹೇಳಿ. 6 ಹಾಕ್ಲಿ ಇಲ್ಲೇ, ಇಂಟು 6 ಹಾಕ್ರಿ, ಬರ್ತತಿಲ್ ನೋಡೋಣಂತ. 6 ಆರ್ಲೆ ಎಷ್ಟು? 6 ಆರ್ಲೆ 36. ಕರೆಕ್ಟ್. 6 ಒಂದ್ಲೆ 6, 6 3 9. ಕರೆಕ್ಟ್. 6 6 6 ಬಂತು ಅಂದ್ರೆ ಎ ಎ ಎ ಬಂತು ನಮಗ, ಸೇಮ್ ಸಂಖ್ಯೆನ ಬಂತು. ಸೊ ಎ ಇಸ್ ಈಕ್ವಲ್ ಟು ಎಷ್ಟು ನಮಗ? 6 ಅಂತ ಬಂತು. ಎ ಇಸ್ ಈಕ್ವಲ್ ಟು 6 ಅಂತ ಬಂತು. ಸೊ ಇಲ್ಲಿಗೆ ಅಭ್ಯಾಸ 1.1 ಮುಗಿಸ್ತಾ ಇದ್ದೀನಿ. ಅಂದ್ರೆ ನಿಮ್ಗ ಮುಂದಿನ ಇನ್ನಷ್ಟು ಲೆಕ್ಕ ಅದಾವ್, ನೀವು ಟ್ರೈ ಮಾಡ್ರಿ. ಗೊತ್ತಾಗ್ಲಿಲ್ಲ ಅಂದ್ರ ನಾನು ಹೇಳ್ತೇನೆ ಅಂತ. ಹೌದಾ? ಈಗ ನೆಕ್ಸ್ಟ್ ನಾವ್ ಏನ್ ನೋಡೋದು, ಬಾಧ್ಯತೆಯ ಪರೀಕ್ಷೆಗಳು ಅಂತ ಕಂಟಿನ್ಯೂ ಮಾಡ್ತೇನೆ. ಬಾಧ್ಯತೆಯ ಪರೀಕ್ಷೆಗಳು, ಬಾಧ್ಯತೆಯ ಪರೀಕ್ಷೆಗಳು. ಟೆಸ್ಟ್ಸ್ ಆಫ್ ಡಿವಿಸಿಬಿಲಿಟಿ, ಬಾಧ್ಯತೆಯ ಪರೀಕ್ಷೆಗಳು, ಬಾಧ್ಯತೆಯ ಪರೀಕ್ಷೆಗಳು. ಟೆಸ್ಟ್ಸ್ ಆಫ್ ಡಿವಿಸಿಬಿಲಿಟಿ ಅಂದ್ರೆ ನಿಮಗ ಅರ್ಥ ಆಗುವಂಗ, ಈಗ ಯಾವ್ದೋ ಒಂದ್ ಸಂಖ್ಯೆ ನೋಡಿದ್ರ ಇದು ಇದ ಸಂಖ್ಯೆಯಿಂದ ನಮಗ್ ಭಾಗ ಹೋಗ್ತೈತಿ ಅನ್ನೋದು ನಮಗ ಐಡಿಯಾ ಬರ್ಬೇಕು. ಕರೆಕ್ಟ್. ಅದ ನಮಗ ಬಾಧ್ಯತೆಯ ಪರೀಕ್ಷೆಗಳು. ಬರೀ ಸಂಖ್ಯೆ ನೋಡಿದ್ರೆ ಸಾಕ, ಓ ಇದು ಈ ಸಂಖ್ಯೆಲಿದೆ ಭಾಗ ಆಗ್ತೈತಿ, ಅಥವಾ ಈ ಸಂಖ್ಯೆಲಿಂದ ನಮಗ ಭಾಗ ಹೋಗುದಿಲ್ಲ ಅನ್ನೋದು ನಮಗ ಅರ್ಥ ಆಗ್ಬೇಕು. ಹೌದಾ? ಈಗ ನೋಡೋಣ 10ರ ಬಾಧ್ಯತೆ. ಒಂದೇದ್ ಯಾವ್ದೇ ನಮಗ? 10ರ ಬಾಧ್ಯತೆ. 10ರ ಬಾಧ್ಯತೆ. ಹೌದಾ? ಈಗ 10ರ ಬಾಧ್ಯತೆ ಅಂದ್ರೆ ಯಾವ್ದೋ ಒಂದ್ ಸಂಖ್ಯೆನ ನಾವು ಬರೀ ಸಂಖ್ಯೆ ನೋಡಿದ್ರೆ ಇದು 10ರಿಂದ ಭಾಗ ಹೋಗ್ತೈತೋ ಇಲ್ಲೋ ಅನ್ನೋದನ್ನ ನೋಡ್ಬೇಕು. ಅದ ಯಾವ ರೂಲ್ಸ್ ಇದೆ ಅಂದ್ರ, ಯಾವುದೇ ಒಂದು ಸಂಖ್ಯೆಯ ಕೊನೆಗೆ, ಯಾವುದೇ ಒಂದು ಸಂಖ್ಯೆಯ ಕೊನೆಗೆ, ಸಂಖ್ಯೆಯ ಕೊನೆಗೆ 0 ಇದ್ದರೆ, ನೆನಪಿಟ್ಕೋರಿ, 0 ಇದ್ದರೆ ಅದು 10ರಿಂದ ಭಾಗ ಹೋಗುತ್ತದೆ. ಇದ್ದರೆ ಅದು ಅಲ್ಲೇ ನಾವು 10ರಿಂದ ಭಾಗ ಹೋಗುತ್ತದೆ ಅನ್ನೋದಕ್ಕಿಂತ ಸ್ವಲ್ಪ 8th ಕ್ಲಾಸ್ ಅಲ್ಲ, ನಿಮಗಿದು ಈಗ ಬಾಧ್ಯತೆ ಅಂತ ಕೊಟ್ಟಿದ್ದಾರೆ ಅಂದ್ರೆ ಅದು 10ರ ಬಾಧ್ಯತೆ ಅಂತ ಬರಿಬೇಕು. ಬಾಧ್ಯತೆ. ಕರೆಕ್ಟ್. ಲಾಸ್ಟ್ ಒಂದು ಸಂಖ್ಯೆದ ಲಾಸ್ಟ್ ನಮಗ 0 ಇತ್ತಪ್ಪ ಅಂದ್ರ ಇದು ಗ್ಯಾರಂಟಿ 10ರಿಂದ ನಮಗ ಅನ್ನೋದು ಗೊತ್ತಾಗ್ಬೇಕು. ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ 10 ಇದೆ. ಹೌದಾ? ಇದು 10 ಒಂದ್ಲೆ 10, ಆಮೇಲೆ 50 ಇದೆ, 15ಲೆ 50, ಆಮೇಲೆ 100 ಇದೆ. ಹೌದಾ? 10 ಹತ್ಲೆ 100, ಆಮೇಲೆ 70 ಇದೆ, 17ಲೆ 70. ಇವೆಲ್ಲಾ ಸಂಖ್ಯೆಗೆ ನಮ್ಗೆ ಏನಾಗಿದೆ? ಕೊನೆಗೆ 0 ಇದೆ. ಹೌದಾ? ಕೊನೆಗೆ 0 ಇದೆ. ಅಂದ್ರ ನಿಮಗ್ ಬರೀ ಸಂಖ್ಯೆ ನೋಡಿದ್ರೆ ಸಾಕು. ಮತ್ ನಿಮ್ಗ ಇದ್ರ ರೂಲ್ಸ್ ನಿಮಗ್ ಗೊತ್ತಿರ್ಲಿಲ್ಲ ಅಂತಂದ್ರ, ಓ ಇದನ್ನ ಯಾವ ಸಂಖ್ಯೆದಿಂದ ಭಾಗವಹಿಸಿದ್ರೆ ನಮಗ್ 0 ಬರ್ತೈತೆ ಏನೋ ಅಂತ ಕನ್ಫ್ಯೂಸ್ ಆಗ್ತೈತಿ. ಬಟ್ ನೀವ್ ಇಲ್ಲಿ ಏನ್ ಮಾಡ್ಬೇಕೀಗ, ಇದನ್ನ ಜಸ್ಟ್ ನೀವು ರೂಲ್ಸ್ ಗೊತ್ತಿದ್ವು ಅಂದ್ರ, ಓ ಲಾಸ್ಟ್ ಸಂಖ್ಯೆ 0 ಇತ್ತಪ್ಪ ಅಂತಂದ್ರ ನಮಗ ನಾವಿನ್ನು ಈಸಿಲಿ ನಾವ್ ಇದನ್ನ ಏನ್ ಮಾಡ್ಬೋದು, 10ರಿಂದ ಭಾಗ ಹೋಗ್ತೈತಿ ಅನ್ನೋದು ನಮಗ ಗೊತ್ತಾಗ್ತೈತಿ. ಕರೆಕ್ಟ್. 10ರ ಬಾಧ್ಯತೆ ಅಂದ್ರೆ 10ರ ಬಾಧ್ಯತೆ ನಮ್ಗೆ ಏನಿದೆ ಹಂಗಾರ, ಯಾವುದೇ ಸಂಖ್ಯೆಯ ಕೊನೆಗೆ 0 ಇತ್ತಪ್ಪ ಅಂದ್ರೆ ನಾವೇನ್ ಮಾಡ್ಬೇಕು, 10ರಿಂದ ಭಾಗ ಹೋಗ್ತೈತಿ ಅನ್ನೋದು ನಮಗ ಗೊತ್ತಾಗ್ಬೇಕು. ಕರೆಕ್ಟ್. ನೆಕ್ಸ್ಟ್ 5ರ ಬಾಧ್ಯತೆ. 5ರ ಬಾಧ್ಯತೆ. ನೆಕ್ಸ್ಟ್ ಯಾವ್ದಿದೆ ನಮಗ? 5ರ ಬಾಧ್ಯತೆ. 5ರ ಬಾಧ್ಯತೆ.
5ರ ಭಾಜ್ಯತೆಗೆ ಏನ್ ರೂಲ್ಸ್ ಇದೆ ಅಂತ ನೋಡೋಣ. ಯಾವುದೇ ಒಂದು ಸಂಖ್ಯೆಯ ಕೊನೆಗೆ ಸಂಖ್ಯೆಯ ಕೊನೆಗೆ 5 ಅಥವಾ ಏನಿರ್ಬೇಕು ಹೇಳ್ರಿ, 0 ಇದ್ರೆ, ಯಾವುದೇ ಒಂದು ಸಂಖ್ಯೆಯ ಕೊನೆಗೆ 5 ಅಥವಾ 0 ಇದ್ರೆ ಅದು 5ರ ಭಾಜ್ಯತೆ ಇದ್ದರೆ ಅದು 5ರ ಭಾಜ್ಯತೆ ಅನ್ನೋದು ನಮಗ ಗೊತ್ತಾಗ್ಬೇಕು. 5ರ ಭಾಜ್ಯತೆ ಕರೆಕ್ಟ್ ಹೌದಾ? ಈಗ ನೋಡ್ರಿ 25, 5 25 ಕರೆಕ್ಟ್. 5ರಿಂದ ಭಾಗ ಹೋಗ್ತಿತ್ತು. ನೆಕ್ಸ್ಟ್ 20 ಕರೆಕ್ಟ್. 5 4 20. ಇನ್ನೊಂದು ನೋಡೋಣ, ನಿಮಗ್ ಗೊತ್ತಿರೋಂಗ 125 ನೋಡ್ಲಿ, ಯಾಕಂದ್ರೆ ಇದು ಲಾಸ್ಟ್ ಸಂಖ್ಯೆ 5 ಇದೆ. ಹೌದಾ? 5ರಿಂದ ಭಾಗಿಸ್ ನೋಡ್ಲಿ. 5 1 5 2 10, 2 ಉಳಿತು, 25 ಆಯ್ತು. 5 5 25. ನೋಡ್ರಿ, ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಯ್ತು ಅಂತ ಅನ್ಕೋತೇನೆ, ಹೆಂಗ್ ಭಾಗಿಸಿದ್ರಿ ಇವ್ರು ಅಂತ ಹೇಳಿ. ಹೌದಾ? 5. ಈಗ 2 ಸಂಖ್ಯೆ ತಗೋರಿ. 5 ಎಷ್ಟ್ಲೆ ಅಂದ್ರೆ 5ರ ಬಗ್ಗೆ 12 ಇಲ್ಲ ನಮ್ಗ. ಅವಾಗ ನಾವೇನ್ ಮಾಡ್ತೀವಿ? 5 2 10, ಅದಕ್ಕಿಂತ ಸಣ್ಣ ಸಂಖ್ಯೆ. ಇಲ್ಲಿ ನೋಡ್ರಿ, 12ರೊಳಗೆ 10 ತೆಗೆದ್ರ ಅಥವಾ 2ರೊಳಗೆ 0 ತೆಗೆದ್ರ ನಮಗೆ 2 1 1 0 ಆಯ್ತು. ಈ 5ನ್ನ ಇಲ್ಲಿ ಇಳಿಸ್ಕೊಂತೀರಿ. ಹೌದಾ? 25 ಆಯ್ತು. 5 ಎಷ್ಟ್ಲೆ 25 ಕರೆಕ್ಟ್. 5 5 25. ನಾನು ಈ ರೀತಿ ಮಾಡೋ ಬದ್ಲಿ ಇದನ್ನಿಲ್ಲೇ ಶಾರ್ಟ್ ಕಟ್ ನೊಳಗ ಇಷ್ಟ ಮಾಡಿರ್ತೇನೆ. ನೀವು ಇನ್ನ ಹೈಸ್ಕೂಲ್ ಬಂದ್ರಲ್ಲ, ಸ್ವಲ್ಪ ಈ ರೀತಿ ಬಿಟ್ಟು ಈ ರೀತಿ ಮಾಡ್ಲಿಕ್ಕೆ ಕಲಿಬೇಕು, ಅಂದ್ರೆ ನಿಮಗ ಈಸಿ ಆಗ್ತದೆ. ಕರೆಕ್ಟ್. ಈಗ 5ರ ಭಾಜ್ಯತೆ ಅಂದ್ರೆ ರೂಲ್ಸ್ ಏನಿದೆ ನಮಗ, ಯಾವುದೇ ಸಂಖ್ಯೆಯ ಕೊನೆಗೆ 5 ಅಥವಾ 0 ಇತ್ತಂದ್ರೆ ನಾವ್ ಏನ್ ಮಾಡ್ಬೇಕು, ಅದನ್ನ ಕಂಪಲ್ಸರಿ ಅದು 5ರ ಭಾಜ್ಯತೆ ಅನ್ನೋದು ನಮಗ ಅರ್ಥ ಆಗ್ಬೇಕು. ನಿಮಗೆ ಇನ್ನೂ ಒಂದು ಕ್ವಶನ್, ಇಲ್ಲಿ 0ನೂ ಇದೆ. ಈಗಾಗ್ಲೇ ನಾನು 10ರ ಭಾಜ್ಯತೆ ನಿಮಗೆ ಲಾಸ್ಟ್ 0 ಇದ್ರು ಅಂತ ಹೇಳಿದ್ದೇನೆ. ಹೌದಾ? ಇಲ್ಲಿ 0 ಇತ್ತು ಅಂದ್ರ ನೋಡ್ಬೇಕು ಫಸ್ಟ್ 5ರಿಂದ. ಅಕಸ್ಮಾತ್ ನಮ್ಗೇನೋ ಗೊತ್ತಾಗಲಿಲ್ಲ ಅಂದ್ರೆ 10ರಿಂದ ಅಂತೂ ಭಾಗ ಆಗ್ತಿರ್ತೈತಿ. ಅವಾಗ ಅದನ್ನ 10ರಿಂದ ಭಾಗಿಸ್ಬೇಕು. ಅಂದ್ರೆ ಒಂದ್ ಸ್ವಲ್ಪ ನಮಗ್ ರೂಲ್ಸ್ ಗೊತ್ತಿರ್ಬೇಕು. ಕರೆಕ್ಟ್. ನೆಕ್ಸ್ಟ್ ಈಗ 2ರ ಭಾಜ್ಯತೆ. 2ರ ಭಾಜ್ಯತೆ ಏನ್ ನೋಡೋಣ. ನೆಕ್ಸ್ಟ್ ಬರೋದು ನಮಗೇನು, 2ರ ಭಾಜ್ಯತೆ. 2ರ ಭಾಜ್ಯತೆ ಕರೆಕ್ಟ್. 2ರ ಭಾಜ್ಯತೆ ಅಂದ್ರ ಯಾವುದೇ ಸಂಖ್ಯೆಯ ಕೊನೆಗೆ ಏನಿರ್ಬೇಕು ಹೇಳ್ರಿ, 0 2 4 6 8. ಹೌದಾ? 2 4 6 8. 8 ಮಿಕ್ಸ್ ಆಯ್ತು ಅನ್ಸ್ತದೆ ನೋಡ್ರಿ, 8. ಹೌದಾ? 2 4 6 8 ಈ ಸಂಖ್ಯೆಗಳಿದ್ದರೆ ಅದು 2ರ ಭಾಜ್ಯತೆ. ಅದು 2ರ ಭಾಜ್ಯತೆ. ಕರೆಕ್ಟ್. ಅದು 2ರ ಭಾಜ್ಯತೆ. ಈಗ ನೋಡ್ರಿ, ಲಾಸ್ಟ್ ನಮಗ 0 2 4 6 8 ಇತ್ತಂದ್ರ ನಾವೇನ್ ಮಾಡ್ಬೇಕು, 2ರಿಂದ ಅದು ಕಂಪಲ್ಸರಿ ಭಾಗ ಆಗ್ತೈತಿ ಅನ್ನೋದು ನಮಗ ಗೊತ್ತಾಗ್ಬೇಕು. ಇಲ್ಲಿ ನೋಡ್ರಿ, 2 ಅಂದ್ರ ಫಾರ್ ಎಕ್ಸಾಂಪಲ್ ನಿಮ್ಗೆ ಉದಾಹರಣೆ ಹೇಳ್ತೇನೆ. ಈಗ 24 ಇತ್ತಪ್ಪ. ಹೌದಾ? 24 ಇದು 2ರಿಂದ ಭಾಗ ಆಗ್ತೈತಿ. 2 1 2 1 2 2 4. 12ರಿಂದ ಭಾಗ ಆಯ್ತು ಇದು. ಅದೇ ರೀತಿ 36 ನೋಡೋಣ. ಹೌದಾ? ಯಾಕಂದ್ರೆ ಇದು 6 ಇದೆ ಲಾಸ್ಟ್. ಇದನ್ನ ನೋಡಿದ್ರೆ ಗೊತ್ತಾಗ್ಬೇಕು, ಇದು ಕಂಪಲ್ಸರಿ 2ರಿಂದ ಭಾಗ ಆಗ್ತಿತ್ತಂತ. 2 1 2 1 2 1 ಉಳಿತು, 16 ಆಯ್ತು. 2 8 16 ಆಯ್ತು. ಕರೆಕ್ಟ್. ಆಮೇಲೆ ಇನ್ನೊಂದು ಲಾಸ್ಟ್ 38 ನೋಡೋಣ. 2 1 2 1 2 ಎಷ್ಟಾಯ್ತು, 1 ಉಳಿತು, 18 ಆಯ್ತು. 2 9 18 ಆಯ್ತು. ಬರೀ ಇವನ್ನ ಈ ರೀತಿ ಸಂಖ್ಯೆಗಳನ್ನ ನೋಡಿದ್ರೆ ನಮಗ
ಭಾಜ್ಯತೆ ಅಂದ್ರೆ ಯಾವ ಅಂಕಿಯಿಂದ ಭಾಗ ಹೋಗ್ತೈತೆ ಅನ್ನೋದು ನಮಗ ಐಡಿಯಾ ಬರ್ತೈತಿ. ಇನ್ ನೆಕ್ಸ್ಟ್ ಕ್ಲಾಸ್ನೊಳಗ 3ರ ಭಾಜ್ಯತೆಗಳನ್ನ ಹೇಳ್ಬೇಕು. ಆಮೇಲೆ ಅದರದ್ದು ನೆಕ್ಸ್ಟ್ ಅಭ್ಯಾಸವನ್ನ ನೆಕ್ಸ್ಟ್ ಕ್ಲಾಸ್ನಾಗ ಕಂಟಿನ್ಯೂ ಮಾಡ್ತೇನೆ. ಇದೆಲ್ಲ ನಿಮ್ಗ ತಿಳಿದೈತಂತ ಅರ್ಥ ಮಾಡ್ಕೊತೀನಿ. ಏನಾದ್ರೂ ಗೊತ್ತಾಗ್ಲಿಲ್ಲ ಅಂದ್ರ ಡೌಟ್ಸ್ ಕೇಳಿ. ಕರೆಕ್ಟ್. ಇಲ್ಲಿಗೆ ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತೇನೆ. ಥ್ಯಾಂಕ್ ಯು.